ಇನ್ನು ಈ ಕೋಗಿಲು ಲೇಔಟ್ನಲ್ಲೂ ಕೂಡ ಇದೇ ರೀತಿ ಮನೆಗಳನ್ನ ಅಕ್ರಮವಾಗಿ ಕಟ್ಕೊಂಡಿದ್ದಾರಲ್ಲ, ಅದ್ರ ಹಿನ್ನೆಲೆಯನ್ನು ಕೆದಕ್ತಾ ಹೋದರೆ ಈ ಕೋಗಿಲು ಲೇಔಟ್ ಅನ್ನೋದೇ ಅಕ್ರಮ ಭೂಗಳ್ಳರ ಸ್ವರ್ಗ. ಹಳೆ ಕಥೆಗಳು ಹೇಗಿದೆ ಅಂದರೆ, ಮಧ್ಯಮ ವರ್ಗದವರನ್ನೇ ಭೂಗಳ್ಳರು ಟಾರ್ಗೆಟ್ ಮಾಡಿದ್ದಾರೆ. ಇಲ್ಲಿ ಸರ್ಕಾರದ ಜಾಗ ಕೊಟ್ಟುಬಿಟ್ಟು ಲಕ್ಷ ಲಕ್ಷ ವಂಚನೆ ಮಾಡಿದ್ದಾರೆ ಜನರಿಗೆ. 2004ರಲ್ಲಿ ಲೇಔಟ್ ಹೆಸರಿನಲ್ಲಿ ಜಾಗ ಖರೀದಿ ಮಾಡ್ತಾರೆ. ಕೋಗಿಲು ಗ್ರಾಮದ ಸರ್ವೆ ನಂಬರ್ 100 ಇಲ್ಲಿ ಸೈಟ್ ಮಾಡಿ ಮಾರಾಟ ಮಾಡ್ತಾರೆ. ಶ್ರೀನಿವಾಸನ್ ಅವ್ರು ಯಾರೋ ಅವರೀಗ ಬದುಕಿಲ್ವಂತೆ, 3 ರಿಂದ 5 ಲಕ್ಷಕ್ಕೆ ಸೈಟ್ ಮಾರಾಟ ಮಾಡಿದ್ದಾರೆ. ಸೈಟ್ ಖರೀದಿ ಮಾಡಿದ 2-3 ವರ್ಷಗಳಲ್ಲಿ ಮೋಸ ಬಯಲಾಗಿದೆ. ಸೈಟ್ ಪಡೆದವರ ಜಾಗದಲ್ಲಿ ಬೇರೆಯವರು ಬಂದು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಈ ಕಡೆ ಜಾಗನೂ ಇಲ್ಲ, ಆ ಕಡೆ ಹಣನೂ ಇಲ್ಲದೇ ಅವರು ಅತಂತ್ರರಾಗಿದ್ದಾರೆ. ಬಟ್ ನಂಗೆ ಗೊತ್ತಿಲ್ಲಪ್ಪ, ಈ ಜಾಗಗಳನ್ನ ಯಾರು ರಿಜಿಸ್ಟರ್ ಮಾಡಿಕೊಟ್ರು, ಯಾರು ಖಾತೆ ಮಾಡಿಕೊಟ್ರು, ಯಾರು ಕಂದಾಯ ಕಟ್ಟಿಸ್ಕೊಂಡ್ರು, ಸರ್ವೇಯರ್ ಏನು ಮಾಡ್ತಾಯಿದ್ರು, ಅವಾಗ ಸರ್ವೆ ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿತ್ತು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿತ್ತು, ಎಲ್ಲ ಸರ್ಕಾರಿ ಅಧಿಕಾರಿಗಳು ಕಣ್ಮುಚ್ಚಿ ಕೂತ್ಕೊಂಡಿದ್ರಾ? ಹಂಗಾಗಬೇಕಪ್ಪ ಈ ಥರ ಎಲ್ಲ ಸೈಟ್ಗಳನ್ನ ಮಾಡಿ ಮಾರಾಟ ಮಾಡಬೇಕು ಅಂದರೆ. ಯಲಹಂಕ ಕೋಗಿಲು ಲೇಔಟಲ್ಲಿ 2006ರಲ್ಲಿ ನಾನು ನನ್ನ ತಾಯಿ ಹೆಸರಲ್ಲೇ ಪ್ರೇಮಿಳಾ GS ಅನ್ನೋರ ಹೆಸರಲ್ಲಿ ಯಲಹಂಕ ಸಬ್ ರಿಜಿಸ್ಟ್ರೇಷನ್ ಮಾಡುವ ಮುಖಾಂತರ ನಾನು ಯಲಹಂಕ ಕೋಗಿಲು ಲೇಔಟಲ್ಲಿ 30/40 ಸೈಟ್ ತಗೊಂಡಿದ್ದೆ. ಶ್ರೀನಿವಾಸ ಅನ್ನೋರು ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ರು. ಆ ಒರಿಜಿನಲ್ ದಾಖಲಾತಿಗಳು ಇವತ್ತಿನ ದಿವಸ ನನ್ನ ಹತ್ರ ಇದೆ. EC ಕೂಡ ನಮ್ಮ ಹೆಸರಲ್ಲಿದೆ. GBA ಅವರು ಡಿಸೆಂಬರ್ 25ರಂದು ಅಲ್ಲೆಲ್ಲ ಡೆಮಾಲೇಷನ್ ಮಾಡಿದ್ದಾರೆ. ಸೊ ನಾವು ಸೈಟ್ ಕಳ್ಕೊಂಡಿದ್ದೀವಿ. ನಮಗೆ ಸೈಟ್ ಕೊಡಬೇಕು ಅಥವಾ ಮನೆ ಕೊಡಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕೋಗಿಲ ಲೇಔಟಲ್ಲಿ ಶ್ರೀನಿವಾಸ್ ಅವರಿಂದ 2004ರಲ್ಲಿ ತಗೊಂಡು ಅದಕ್ಕೆ ಖಾತೆ ಕಂದಾಯ ಎಲ್ಲ ಕಟ್ಟಿದ್ದೀವಿ. 100-150 ಮನೆ ರೆಡಿಯಾಗಿತ್ತು. ಕೇಳಿದ ಇದು ಗೌರ್ಮೆಂಟ್ ಜಾಗ, ಇದು ನಿಮ್ಗೆ ಯಾರು ಕೊಟ್ಟವರು, ಆದ್ದರಿಂದ ನಿಮಗೆ ಈ ಜಾಗ ಇಲ್ಲ, ಇಲ್ಲಿ ನಿಮ್ಗೆ ಯಾರು ಕೊಟ್ಟಿದ್ದಾರೆ ಅವ್ರನ್ನ ಕೇಳಿದ್ರೆ ಇಲ್ಲ ನಮ್ಗೆ ಗೊತ್ತಿರಲ್ಲ ಅಂತ ಹಂಗೆ ಹೇಳಿದ್ರು. ಇದು ನಮ್ಮ ಹೆಸರಲ್ಲಿ ಆಗಿತ್ತು, ಆದ್ದರಿಂದ ನಿಮ್ಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ವಿ, ಈ ಥರ ನಮ್ಮ ಜಾಗನೆಲ್ಲ ಬಂದು ಅಕ್ವೈರ್ ಮಾಡಿದ್ದಾರೆ ಅಂದ್ಬಿಟ್ಟು. ಯಾರನ್ನೆಲ್ಲ ಕರೆಸ್ಬಿಟ್ಟು ಇಲ್ಲ ನಿಮ್ಮ ಜಾಗ ಅಲ್ಲಿ ಯಾವುದೂ ಇಲ್ಲ, ಇದೆಲ್ಲ ಗೌರ್ಮೆಂಟ್ ಜಾಗ, ನಿಮಗೆ ಬರೋದೆಲ್ಲ ಜಾಗ ಇದೆ ಅಂತ ಹೇಳಿದ್ರು. ಶ್ರೀನಿವಾಸನ್ ಅವರು ಸುಮಾರು ಒಂದು 2-3 ವರ್ಷ ಆಯ್ತು ಅವ್ರು ತೀರೋದ್ರು. ಈಗ ಯಾರನ್ನ ಕೇಳಂಗೂ ಇಲ್ಲ ನಮಗೆ. ಬರೀ ಪೇಪರ್ ಇಟ್ಕೊಂಡು ಎಲ್ಲ ರಿಜಿಸ್ಟರ್ ಆಗಿದೆ, ಖಾತೆ ಕಂದಾಯ ಎಲ್ಲ ಕಟ್ಟಿದ್ದೀವಿ, ದುಡ್ಡೆಲ್ಲ ಕೊಟ್ಟಿದ್ದೀವಿ. ಸೈಟ್ ಇದೆ ಅಂತ ಒಬ್ಬ ಬ್ರೋಕರ್ ಆಗಿ ಬಂದ ಶ್ರೀನಿವಾಸ್ ಅಂತ ಇದ್ದಾರೆ. ಅವರೀಗ ಡೆತ್ ಆಗಿದ್ದಾರೆ. ಅವ್ರ ಮನೆಗೂ ಹೋಗಿದ್ದೇವೆ ನಾವು. ಇಲ್ಲಿ ಮಾರುತಿ ಸೇವಾನಗರದಲ್ಲಿ ಇರೋದು. ಅಡ್ವಾನ್ಸ್ ಒಂದು ಮಾಡಿ ಸೈಟ್ ನಿಮ್ಮ ಹೆಸರಿಗೆ ಬುಕ್ ಮಾಡ್ಕೊಳ್ಳುವ ಅಂತ ಹೇಳಿದರು. ಆಮೇಲೆ ಬುಕ್ ಮಾಡಿತು, ನಮಗೂ ಪರವಾಗಿಲ್ಲ ಅಂತ ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಇದ್ದವ್ರ ಹತ್ರ ಎಲ್ಲ ಸಾಲ ಮಾಡಿ ಸೈಟ್ ತಗೊಂಡಿವಿ ಸರ್. ಇದರಲ್ಲಿ ಯಲಹಂಕದಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಬರೋಕೆ ಹೇಳಿದರು. ಅಲ್ಲಿ ರಿಜಿಸ್ಟರ್ ಮಾಡಿ ಕೊಟ್ಟರು. ನಮಗೆ ನ್ಯಾಯ ಬೇಕು ಸರ್. ನಮ್ಮ ಕಷ್ಟಪಟ್ಟು ದುಡ್ಡಿಗೆ ನಮಗೊಂದು ನಿಗದಿತ ಸರಿಯಾದ ದುಡ್ಡು ಬೇಡ ಸರ್. ಈಗ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಆ ದುಡ್ಡಿಗೆ ನಮಗಾದರೂ ಬೇಕಲ್ವ ಸರ್. ನಾವು ಕಷ್ಟಪಟ್ಟು ದುಡ್ಡಲ್ವ ಸರ್. ಸೈಟ್ ಇದೆ ಅಂತ ಒಬ್ಬ ಬ್ರೋಕರ್ ಆಗಿ ಸೈಟ್ ಕಳ್ಕೊಂಡವರು ಕೋರ್ಟ್ಗೆ ಹೋಗಬೇಕು, ಕೋರ್ಟಲ್ಲಿ ಫೈಟ್ ಮಾಡಬೇಕು. ಹೆಂಗೆ ನಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ರಿ, ಯಾರು ಮಾಡಿಕೊಟ್ಟಿದ್ದು, ಹೆಂಗೆ ಸಾಧ್ಯ ಆಯಿತು? ಅವಾಗೆಲ್ಲ ಜಾಗ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಈಗ ನೋಡಿದ್ರೆ ನಿಮ್ಮ ಜಾಗ ಅಲ್ಲ ಅಂತಿರಲ್ಲ, ಹೆಂಗೆ ಸಾಧ್ಯ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಈಗ ನಂಗೆ ತುಂಬ ಗೊಂದಲಕ್ಕೀಡಾಗ್ತಿರೋದು, ಎಲ್ಲ ರೀತಿಯ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದರಲ್ಲಿ ಅಂತ. ವಿಲೇಜ್ ಅಕೌಂಟೆಂಟಿಂದ ಹಿಡಿದು ಸರ್ವೇಯರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ, ಇಲ್ಲಾಂದರೆ ಇಷ್ಟೊಂದು ಡಾಕ್ಯುಮೆಂಟ್ಸ್ ಇವ್ರ ಹೆಸರಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವರೆಲ್ಲ ಇದನ್ನು ಹೆಂಗೆ ಮಾಡಿಕೊಟ್ರು ಸರ್ಕಾರಿ ಜಾಗವನ್ನು ಅಂತ? ಖಂಡಿತ ಅರವಿಂದ್, ಅದೇ ಪ್ರಶ್ನೆ ಈಗ ಅವರಲ್ಲೂ ಕಾಡ್ತಿರೋದು. ಯಾಕಂದರೆ ನಿಯಮಬದ್ಧವಾಗಿ ಅಂದರೆ ಸರ್ಕಾರ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅದೇ ರೀತಿ ರಿಜಿಸ್ಟರ್ ಕೂಡ ಮಾಡಿಕೊಟ್ಟಿದ್ದಾರೆ. ಉಪನೋಂದಣಾಧಿಕಾರಿ ಸಹಿ ಮಾಡಿ ಸೀಲ್ ಕೂಡ ಹಾಕಿರುವಂಥ ದಾಖಲೆಗಳು. ಜೊತೆಗೆ 2 ವರ್ಷ ಕಂದಾಯಗಳನ್ನ ಕೂಡ ಕಟ್ಟಿದ್ದಾರೆ. ಅಂದರೆ ಸೈಟಿಗೆ ಖಾಲಿ ನಿವೇಶನಕ್ಕೆ ಏನು ಸರ್ಕಾರದ ನಿಯಮ ಅನುಸಾರ ಕಂದಾಯ ಏನಿದೆ ಅದು ಕೂಡ ಕಟ್ಸ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಇದು ಸರ್ಕಾರಿ ಜಾಗ ಅಥವಾ ಬೇರೆಯೊಬ್ಬರ ಜಾಗ ಅಂತ ಹೇಗಾಗುತ್ತೆ ಅನ್ನುವಂಥ ಪ್ರಶ್ನೆ ಈಗ ಅವರು ಕೇಳ್ತಿರುವಂಥದ್ದು. ಜೊತೆಗೆ ಏನೋ ಹೊರ ಜಿಲ್ಲೆಗಳಿಂದ ಬಂದು ಒಂದು ಸ್ವಂತ ಮನೆ ಆಗಲಿ, ಸ್ವಂತ ಜಾಗ ಸಿಗಲಿ ಅಂತ ಕಷ್ಟಪಟ್ಟು ದುಡ್ಡನ್ನು ಅಲ್ಲಿ ಹಾಕಿದವರು ಅಲ್ಲಿ ಬಂದಂಥ ಆವಾಜು ಅಥವಾ ರೌಡಿಗಳ ದಬ್ಬಾಳಿಕೆಗೆ ಬೇಸತ್ತು ಕಣ್ಮುಚ್ಚು ಕೂತಿರುವಂಥದ್ದು. ಮತ್ತೊಂದು ಕಡೆ ಸರ್ಕಾರಿ ಅಧಿಕಾರಿಗಳು ಇದು ಅಕ್ರಮ ಜಾಗ ಅಥವಾ ಇದು ಸರಿಯಾದ ಜಾಗ ಅಲ್ಲ ಅಂತ ಗೊತ್ತಿದ್ರು ಯಾವ ಆಧಾರದ ಮೇಲೆ ಅವರು ರಿಜಿಸ್ಟರ್ ಮಾಡಿಕೊಟ್ರು ಅನ್ನೋಂಥ ಪ್ರಶ್ನೆ ಕಾಡ್ತಿರುವಂಥದ್ದು. ಈ ಒಂದು ಜಾಲ ಏನಿದೆ, ಅಕ್ರಮ ಭೂಗಳ್ಳರ ಜಾಲ ಏನಿದೆ, ಇದಕ್ಕೆ
ಸರ್ಕಾರಿ ಅಧಿಕಾರಿಗಳು ಕೂಡ ಕೈ ಜೋಡಿಸಿರೋದು ಈ ಹಿಂದೆಂದನೂ ಕಂಡು ಬಂದಿದೆ. ಈಗಲೂ ಸಹ ಅದೇ ರೀತಿ ಆಗಿರುವಂಥದ್ದು. ಕೆಲವರಿಗೆ ಏನು ವಿದ್ಯುತ್ ಸಂಪರ್ಕ ಕೊಡೋದಾಗಿರ್ಬೋದು, ನೀರಿನ ಸಂಪರ್ಕ ಕೊಡೋದಾಗಿರ್ಬೋದು, ಅಥವಾ ಸೈಟ್ಗೆ ಮನೆ ಕಟ್ಟೋದಕ್ಕೆ ಪರ್ಮಿಷನ್ ಕೊಡೋದಾಗಿರ್ಬೋದು, ಇದೆಲ್ಲ ಸರ್ಕಾರದ ವತಿಯಿಂದನೇ ಆಗಬೇಕು. ಅಕ್ರಮ ಜಾಗ ಅಂತ ಆದಮೇಲೂ ಕೂಡ ಅದು ಅಥವಾ ಇದು ಅವ್ರ ಹೆಸರಲ್ಲಿ ಇಲ್ಲದ ಜಾಗ ಅಂತ ಅಥವಾ ಸರ್ಕಾರಿ ಜಾಗ ಅಂತ ಗೊತ್ತಿದ್ರೂ ಕೂಡ ಯಾವ ಆಧಾರದ ಮೇಲೆ ಇವರು ಇದಕ್ಕೆಲ್ಲ ಪರ್ಮಿಷನ್ ಕೊಡ್ತಾರೆ ಅನ್ನೋ ಪ್ರಶ್ನೆ ಕಾಡ್ತಿರುವಂಥದ್ದು. ಈಗ ಮೋಸ ಹೋಗಿರೋರು, ಕೋಗಿಲು ಬಡಾವಣೆಯಲ್ಲಿ ಸೈಟ್ ತೊಗೊಂಡು ಮೋಸ ಹೋಗಿರೋರು, ನಮಗೆ ಅನ್ಯಾಯ ಆಗಿದೆ, 3 ಲಕ್ಷ 3.5 ಲಕ್ಷ ದುಡ್ಡು ಕೊಟ್ಟು ಕಳ್ಕೊಂಡಿದ್ದೀವಿ, ದುಡ್ಡು ಈಸ್ಕೊಂಡೋ ವ್ಯಕ್ತಿ ಸತ್ತೋಗಿದ್ದಾನೆ, ನಾವೀಗ ಯಾರನ್ನ ಪ್ರಶ್ನೆ ಮಾಡ್ಬೋದು, ಮಾಡಬೇಕು ಅನ್ನುವಂಥ ಗೊಂದಲದಲ್ಲಿದ್ದಾರೆ. ಈಗ ಮತ್ತೆ ನಮಗೆ ಜಾಗ ಸಿಗುತ್ತಾ, ಅಟ್ಲೀಸ್ಟ್ ನಾವು ಕೊಟ್ಟಿರೋ ದುಡ್ಡಾರು ವಾಪಸ್ ಸಿಗುತ್ತಾ ಅನ್ನುವಂತಹ ಎಕ್ಸ್ಟ್ರಾ ಪ್ರಶ್ನೆಯಲ್ಲಿ ಅವರು ದಿನ ಕಳೀತಿರುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮಾರುತಿ. ಒಟ್ಟಾರೆ ಇವಾಗ ಕೆಲವು ಪ್ರಕರಣಗಳು ಬೆಳಕಿಗೆ ಬರೋದೇ ಹೀಗೆ. ಈಗ ಒಂದು ಕಡೆಯಿಂದ ಎಲ್ಲರೂ ಹಿಡ್ಕೋಬೇಕು. ಆ ಕಾಲದಲ್ಲಿ ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿದ್ದರು, ಯಾರು ತಹಶೀಲ್ದಾರ್ ಆಗಿದ್ದರು, ಯಾರು ಉಪನೋಂದಣಾಧಿಕಾರಿ ಇದ್ದರು, ಕಂದಾಯ ಹೆಂಗೆ ಕಟ್ಟಿಸ್ಕೊಂಡ್ರು, ಎಲ್ಲರನ್ನೂ ಪರೀಕ್ಷೆ ಮಾಡಿ ಪ್ರಶ್ನೆಗಳನ್ನ ಮಾಡಿದ್ರೆ ಸತ್ಯ ಏನು ಅಂತಕ್ಕಂಥದ್ದು ಹೊರಗೆ ಬರುತ್ತಾ ಅಂತ ಕಾದು ನೋಡೋಣ.